ಎಸ್, ಈಗ ಕದನ ವಿರಾಮದ ಬೆನ್ನಲ್ಲೇ IPL ಸಮರ ಈಗ ಶುರುವಾಗ್ತಾ ಇದೆ. ಇವತ್ತಿನಿಂದ IPL ಅಧ್ಯಾಯ 2 ಈಗ ಸಹಜವಾಗಿ ಆಘೋಷಿತ ಯುದ್ಧ ಇದ್ದಂಥ ಸಂದರ್ಭದಲ್ಲಿ IPL ಮ್ಯಾಚ್ಗಳೆಲ್ಲ ನಿಂತು ಹೋಗಿತ್ತು, ಮುಂದೂಡಿಕೆ ಆಗಿತ್ತು. ಇವತ್ತಿನಿಂದ IPL ಅಧ್ಯಾಯ 2 ಆಗುತ್ತೆ. RCB ವರ್ಸಸ್ KKR ಮ್ಯಾಚ್ ಇದೆ. ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲೇ ಇವತ್ತು ಮ್ಯಾಚ್ ಇರೋದ್ರಿಂದ ಹೈ ವೋಲ್ಟೇಜ್ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ KKR ಮ್ಯಾಚ್ ಇದೆ. ಇವತ್ತು ಗೆದ್ರೆ ಪ್ಲೇ ಆಫ್ಗೆ RCB ಅಧಿಕೃತವಾಗಿ ಎಂಟ್ರಿ ಆಗುತ್ತೆ. ಪಂದ್ಯ ಸೋತ್ರೆ ಟೂರ್ನಿಯಿಂದಲೇ KKR ಔಟ್. ಬೇರೆ ಬೇರೆ ಗ್ರೌಂಡಲ್ಲೆಲ್ಲ ಗೆದ್ದಿದ್ದಾರೆ, ಆದರೆ RCBಗೆ ಯಾಕೋ ತವರು ಕ್ಷೇತ್ರದಲ್ಲೇ ಸ್ವಲ್ಪ ಕಷ್ಟ ಆಗ್ತಾ ಇರೋವಂಥದ್ದು. ಹಾಗಾಗಿ ಒಂದು ಕಡೆ ಇವತ್ತು ಬಹಳ ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಶತಕ ಬಾರಿಸ್ತಾರಾ ಅಥವಾ ಇನ್ಯಾರು ಎಷ್ಟು ರನ್ ಹೊಡಿತಾರೆ ಅಥವಾ ಎಷ್ಟು ಸ್ಕೋರ್ ಆಗುತ್ತೆ ಇವತ್ತು RCB ಟೀಮ್ದು, ಈ ಥರ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ RCB ಫ್ಯಾನ್ಸ್ನಲ್ಲಿ. ಒಟ್ಟಿನಲ್ಲಿ KKR ಟೀಮೇನು ಕಮ್ಮಿ ಇಲ್ಲ, ಅವರು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆದರೆ ಕೊಹ್ಲಿ ಟೀಮ್ ಏನಿದೆಯಲ್ಲ RCB ಇವತ್ತು ಬೇರೆ ಬೇರೆ ನೆಲದಲ್ಲಿ, ಇವತ್ತು ಮುಂಬೈ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಬೇರೆ ಬೇರೆ ಕ್ರೀಡಾಂಗಣದಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾ ಇದೆ, ಜೊತೆಗೆ ಮ್ಯಾಚ್ ಕೂಡ ವಿನ್ ಆಗ್ತಾ ಇದೆ. ಆದರೆ ತವರು ಕ್ಷೇತ್ರನೇ ಯಾಕೋ ಅವರಿಗೆ ಸ್ವಲ್ಪ ಆಗ್ತಾ ಇಲ್ಲ. ಯಾಕೆ ಅನ್ನೋದು ಕೂಡ ಅವರಿಗೆ ಮನನ ಮಾಡ್ಕೊಳ್ಬೇಕಾಗಿದೆ. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚು ತುಂಬ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಈ ಹೈ ವೋಲ್ಟೇಜ್ ಮ್ಯಾಚನ್ನು ವೀಕ್ಷಣೆ ಮಾಡಲಿಕ್ಕೂ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತೇನಾದರೂ RCB ಗೆದ್ದರೆ ಅಧಿಕೃತವಾಗಿ ಪ್ಲೇ ಆಫ್ಗೆ ಎಂಟ್ರಿಯನ್ನು ಕೊಡುತ್ತೆ. ಇನ್ ಕೇಸ್ ಎಲ್ಲಾದರೂ ಸೋತ್ರೆ ಅದು ಟೂರ್ನಿಯಿಂದನೇ ಹಿಂದಕ್ಕೆ ಬರಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಇವತ್ತಿನ ಪಂದ್ಯವನ್ನು ಬಹಳ ಎಚ್ಚರಿಕೆಯಿಂದ ಪ್ರತಿ ಆಟಗಾರರು ಕೂಡ ಒಂದು ಎಚ್ಚರಿಕೆ ಹೆಜ್ಜೆ ಇಡುವ ಮುಖೇನವಾಗಿ ಇವತ್ತು ಆಟ ಆಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕ್ರಿಕೆಟ್ ಪ್ರೇಮಿಗಳಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಇನ್ನು ಅರ್ಧಕ್ಕೆ ನಿಂತಿತ್ತು IPL. ಕಾರಣ ಜಮ್ಮು ಕಾಶ್ಮೀರ ಒಂದಿಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಒಂದು ಕಡೆ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಿದ್ದಾರೆ. ಇವತ್ತು RCB ವರ್ಸಸ್ KKR ನಡುವೆ ಹೈ ವೋಲ್ಟೇಜ್ ಪಂದ್ಯ ಇದೆ. ಈ ಪಂದ್ಯ ನೋಡಲಿಕ್ಕೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಯುದ್ಧದ ಭೀತಿಯಿಂದ ಒಂದು ವಾರ IPL ಮುಂದೂಡಿಕೆ ಮಾಡಿತ್ತು BCCI. ಇನ್ನು ಸ್ಟೇಡಿಯಂ ಸುತ್ತ 1600ಕ್ಕೂ ಹೆಚ್ಚು ಸಿಬ್ಬಂದಿಗಳ ನಿಯೋಜನೆ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಬೆಂಗಳೂರು ಪೊಲೀಸ್ನವರು. ಜನದಟ್ಟಣೆ ಇರುವ ಕಡೆ ಭಾರಿ ನಿಗಾ ಹಾಗೂ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಪಂದ್ಯ. ಇನ್ನು ವಾಟರ್ ಜೆಟ್ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಕೂಡ ನಿಯೋಜನೆ ಮಾಡಲಾಗಿದೆ. ಆತಂಕವಾದಿಗಳು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ಮುಂದಿನ ಎಲ್ಲ ಪಂದ್ಯಗಳಿಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ಅರ್ಧಕ್ಕೆ ನಿಂತಿತ್ತು ಅಂದರೆ, ಒಂದು ಕಡೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು, ಒಂದು ಕಡೆ ಪಾಕಿಸ್ತಾನದವರು ಅಪ್ರಚೋದಿತ ಗುಂಡಿನ ದಾಳಿ ಮಾಡ್ತಾ ಇದ್ರು. ಇನ್ನು IPL ಮ್ಯಾಚ್ನಲ್ಲಿ ವಿದೇಶಿ ಆಟಗಾರರು ಸಾಕಷ್ಟು ಜನ ಇದ್ದಾರೆ. RCB ಅದ್ರ ಜೊತೆಗೆ KKR ಸೇರಿದಂತೆ ಎಲ್ಲ ಟೀಮ್ನಲ್ಲೂ ಕೂಡ ವಿದೇಶಿ ಆಟಗಾರರು ಇದ್ದಾರೆ. ಹಾಗಾಗಿ ವಿದೇಶಿ ಆಟಗಾರರ ಸುರಕ್ಷತೆ ಬಹಳ ಮುಖ್ಯ ಆಗ್ತದೆ. ಅವ್ರನ್ನ ಸುರಕ್ಷಿತವಾಗಿ ಅವರವರ ತಾಯ್ನಾಡಿಗೆ ಕಳಿಸುವಂಥ ಕೆಲಸವೂ ಭಾರತ ಸರ್ಕಾರ ಮಾಡಿತ್ತು. ಅದಾದ ನಂತರ ಈಗ ಸ್ವಲ್ಪ ಕದನ ವಿರಾಮ ಇರೋದ್ರಿಂದ ಅಪ್ರಚೋದಿತ ಗುಂಡಿನ ದಾಳಿ ನಡೀತಾ ಇಲ್ಲ ಗಡಿ ಭಾಗದಲ್ಲಿ. ಹಾಗಾಗಿ ಇವತ್ತು IPL ಕೂಡ ನಾವು ಆಡ್ಬೋದು ನಿರ್ಭೀತಿಯಿಂದ ಅಂತ BCCI ಯೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನಿಂದ ಮ್ಯಾಚು ಪುನರಾರಂಭ ಆಗ್ತಾ ಇದೆ. ಅರ್ಧಕ್ಕೆ ನಿಂತಹ ಮ್ಯಾಚ್ಗಳು ಈಗ ಪುನರಾರಂಭ ಆಗ್ತಾ ಇದೆ.